ಶರಣ್ ರೀ ನಮ್ಮ ಸಾವ್ಕಾರ ಮಂದಿಗೆ ಥ್ಯಾಂಕ್ಸ್. ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ, ಇನ್ನು ಸ್ವಲ್ಪ ಜನ ಹಂಗೆ ನೋಡಕತ್ತೀರಿ. ಪ್ಲೀಸ್ ರೀ, ನನಗೂ ಕತೆ ಮಾಡೋಕೆ ಮೋಟಿವೇಶನ್ ಸಿಗ್ತೈತಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತನ್ರಿ, ಇಲ್ಲಿ ಏನೂ ಇಲ್ಲ ಬಿಡು ಈ ಚಾನಲ್ಗೆ ಹಾಕೋಣ ಅಂತ ಈ ಕತೆನೇ ಮಾಡೋಕೆ ಮನ್ಸು ಬರಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಕಮೆಂಟು ಶೇರ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಕತ್ತೀನಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ. 3,000 4,000 ವ್ಯೂ ಬರುತ್ತೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ. ಅದು ಭಾಳ ಬೇಜಾರಾಗುತ್ತೆ ನಂಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಶೇರ್ ಮಾಡಿ ನನ್ನ ವಿಡಿಯೋಸ್ ನೋಡಿ. ಕಮೆಂಟ್ ನಂತರ ನಾನು ಯಾವಾಗಲೂ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಧನ್ಯವಾದಗಳು. ಅಲ್ಲಲ್ಲಿ ಈಗೇನು ಗುಂಡವಕ್ಕ ಹೇಳಿ ಕಳಿಸಿ ಒಂದು ತಾಸಾತು ಇನ್ನೂ ಬಂದಿಲ್ಲಲ್ಲ. ಭಾಳ ಆತು ಬಿಡು ನಮ್ಮ ಗುಂಡವಕ್ಕಂದು. ಬರ್ತಾಳ ನೋಡಂತಡ್ರಿ. ಮತ್ತು ಆಕಿ ಮನ್ಯಾಗ ಒಬ್ಬೇಕೆ ಅಲ್ಲ, ಎಲ್ಲ ಕೆಲಸನೂ ಮಾಡ್ಕೋಬೇಕು, ಅದಕ್ಕಿರ್ಬೇಕು. ಏನ್ರಪ್ಪ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂತ ಕೂತೀರೇನ? ಬಾ ಬೇ ಗುಂಡವಕ್ಕ, ನಿಂದ ದಾರಿ ಕಾಯ್ಕತ್ತಿದ್ದೀವಿ. ಬಾ ಒಳಕ್ ಬಾ, ಈಚೆಗಡೆ ಕುಂದ್ರ ಬಾ. ಹ್ಞೂನಪ್ಪ ಬಂದೆ. ಇತ್ಲಂಗ ಮ್ಯಾಗ ಬಾ ಬೇ. ಇಲ್ಲ ಇಲ್ಲೇ ಬೇಷ್ ಐತಿ, ಕುಂದಿರ್ತೀನಿ. ಹಂಗೆ ತಂಡಿ ಕಮ್ಮಿ ಆಕತ್ಯಪ್ಪ ತಮ್ಮ. ಇಲ್ಲ ಅಂದಿದ್ರೆ ಈ ಮುದುಕ್ರದ್ದು ಬಾಳೆವು ಭಾಳ ವಜ್ಜಿತ್ತು ತಂಡ್ಯಾಗ. ಈಗ ಶಿವ 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 ಅನ್ನೋದೀಗ ಬಿಸಿಲಿಗೆ. ಈಗ ಏನನ್ನೋದೀಗ ಇಷ್ಟು ದಿನ ಎಂಥ ಚಳಿ ಬಿಸಿಲು ಯಾವ ಬೀಳುತ್ತಾ ಅಂತಿದ್ವಿ. ಇನ್ಮ್ಯಾಗ ಏನು ಅನ್ನೋದು, ಅಯ್ಯಪ್ಪ ಚಳಿನ ಚಲೋ ಇತ್ತು, ತಂಡಿ ಹೊಚ್ಕೊಂಡು ಮಕ್ಕೊಂತಿದ್ವಿ. ಇದನ್ನ ಯಾವನು ಹೇಳ್ಯಾನ ಇದನ್ನ ಶೆಕಿ ಅಂತಂದು ಓಡಾಡೋದ ನನಗಾಗತ್ತೆ. ಆದರೆ ಏನಾನ ನಿಮ್ಮ ಮಡಗಿ ಮನಿ ಎಲ್ಲ ತಣ್ಣಗ ಇರ್ತಾವೆ, ಹೌದಿಲ್ಲ? ಇಲ್ಲಿ ಬಂಕದಾಗ ಕುಂತ್ರಂದ್ರಂತೂ ತಣ್ಣಗೆ ಗಾಳಿ ಬರುತ್ತೆ ನೋಡಿ ಮರೆ. ಹೌದಕ್ಕ, ಭಾಳ ತಣ್ಣಗ ಗಾಳಿ. ನಾನಂತರೂ ಇದನ್ನ ಶೆಕೆಗಾಲ ಚಲೋ ಆತಂದ್ರೆ ಇಲ್ಲೇ ಆವರ್ದಾಗ ಮಕ್ಕೊಂಡ್ಬಿಡ್ತೀನಿ ಆರಾಮಾಗಿ. ಒಂದು ಜಮ್ಕನ್ ಅಂತ ಹಚ್ಕೊಂಡು, ಗಾದಿನೂ ಬೇಡ ಏನೂ ಬೇಡ. ಇನ್ನು ಗಾದಿ ಆದ್ರೆ ಮತ್ತೆ ಶೆಕೆ ಕುಸಿತೈತಿ. ಹ್ಞೂನಪ್ಪ, ದಾಡ್ದೈತೆ ಮನಿ. ಎಲ್ಲಿ ಮಕ್ಕಂಡ್ರೇನು, ಎಲ್ಲಿ ಅಂದ್ರೇನು, ಎಲ್ಲಿ ಕುಂತ್ರೇನು? ಯಾಕಪ್ಪ ಹೇಳಿ ಕಳಿಸಿದ್ರಿ, ನಾನು ಬರ್ತಿದ್ನಲ್ಲ. ಶರಣ್ರಿ ನಮ್ಮ ಸಾವ್ಕಾರ ಮಂದಿಗೆ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ, ನನ್ನೆಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇಲ್ಲ ಗುಂಡವಕ್ಕ, ನಾನೇನು ಹೇಳಿ ಕಳಿಸ್ತಿದ್ದಿಲ್ಲ. ಈಕಿ ಒಮ್ಮಿದ್ದ ಮಕ್ಳೆ ಬಂದು ನಮ್ಮ ಕಾಶವ ನಿನ್ನೆ ಮೊನ್ನೆ ಎಲ್ಲ ಅವ್ನ ಮಕ್ಕ ತುಂಬ ಗಡ್ಡನದವು ನಾವಲ್ಲೇ, ಮಕ್ಕ ತುಂಬ ಗಡ್ಡನದವು ನಾವಲ್ಲೇ ಅಂದಾಕಿ ಎಕ್ದುಮ್ ಬಂದಾಕೆ ನಾನು ಅವನ್ನ ಮದುವೆಕ್ಕಿನಿ, ನನಗೆ ಒಪ್ಪಿಗೆ ಐತಿ ಅಂದ್ಲು. ಎದಕ್ಕವ ಹಿಂಗಂತ ಒಮ್ಮಿದ್ದ ಮಕ್ಳೆ ಅಂದ್ರೆ, ಇಲ್ಲ ನನಗೆ ಬೇಷನ್ಸೇನ ಅವತ್ತು ಬೇಷನ್ಸ್ ಇದ್ದಿಲ್ಲ, ನಮ್ಮ ಮದುವೆಕ್ಕಿಂತವ್ರಿ ನೀವು ಮುಂದೆ ನೋಡ್ರಿ ಅಂದಾಳ. ಅದಕ್ಕೆ ಅವ್ರು ಮತ್ತೆ ಏನಾರ ಹೇಳಿ ಕಳಿಸಿದ್ರೆ ಹೇಗ ಏನು ಅಂತ ಕೇಳಕ್ಕೆ ಕಳಿಸಿದ್ವಿ ನೋಡು. ಹೌದಾ? ನಾನು 2 ದಿನದ ಹೊತ್ತಾತು ಇವ್ರೇನು ಹೇಳಕ್ಕೆ ಕಳಿಸ್ಲಿಲ್ಲಲ್ಲ, ಇಂಥ ಮಂತನ ಬೇಡತ್ತಾನೆ ಇವ್ರಿಗೆ ಅಂತ ನಾನು ಅನ್ನ ಕಾಯಕತ್ತಿದ್ನೇ ಇವ. ಆದ್ರೆ ಇವತ್ತು ಮುಂಚೆಲೆ ಹೇಳಿ ಕಳ್ಸ್ಯಾರ. ಅದಕ್ಕೆ ನನಗೆ ಮತ್ತೆ ಗುಂಡವಕ್ಕೆ ಯಾರು ಏನು ಎಲ್ಲ ನೋಡ್ಕಮ್ಮ ಅಂತಲೇ ಹೇಳಿ ಕಳಿಸಿದ್ರು. ಅದಕ್ಕೆ ಮತ್ತೆ ಬಂದು ಹೇಳಿದ್ರು, ಯಾಕಂದ್ರೆ ಮತ್ತೆ ಮನೆ ಹಂಗೆ ಆಗ್ಬಾರ್ದು ನೋಡು, ಅಲ್ಲೂ ಹೇಳಿ ಕಾಸು ಮತ್ತೆ ಪಜಿತಿ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಹಿಂಗಿರ್ತಾರ, ಹಿಂಗೆ ಇಂಥರ ಮನೆಗೆ ಹೋಗಿ ಹೇಳ್ರಿ ಅಂತ ಹೇಳಿ ಕಳಿಸಿದ್ದ. ಅವನ ಬಂದಿದ್ನಲ್ಲ, ಅವ ಬಂಡಿ ಹೊಡಿತಾನಲ್ಲ ಹುಡುಗ, ಅವನ್ನ ಕಾಯಿಸಿದ್ರೆ ಒಪ್ಪಿಗೆ ಐತಂತ. ಈಗ ಇನ್ನೊಮ್ಮೆ ಬಂದು ಹಣ್ಣಿಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರಂತ ನಾವು. ಹೌದಾ? ಹೌದಾ ಅಕ್ಕ, ಚಲೋ ಆತು ನೋಡ್ವಾ, ಭಾಳ ಚಲೋ ಆತು. ಈ ಸುದ್ದಿ ಕೇಳಿ ನಮಗೂ ಇರೋಕ್ಕೆ ಒಬ್ಬಕ್ಕೆ ಮಗಳು. ಎಲ್ಲ ಆಸ್ತಿ ಅಂತಸ್ತಿ ಎಲ್ಲ ನಾವು ಅಕ್ಕಿಗಂತನ ಮಾಡಿರೋದು. ಅವ್ರು ಏನು ಕೇಳ್ತಾರ ಏನಿಲ್ಲ ಎಲ್ಲ ಹೇಳ್ಬಿಡು, ನಾವೆಲ್ಲ ಚಂದಾಗ ಹೊಂದಿಕಿಲೆ ತಯಾರು ಮಾಡ್ಕೊಂಬಿಡ್ತೀವಿ. ಏನಂತಿ ಗುಂಡವಕ್ಕ? ತಡಿ ಬಂದು ಅವರು ನೋಡ್ಲಿ, ನೀವು ಮಂತಾನ ನೋಡ್ಕೊಂಬರ್ರಿ. ಯಾಕ ಮಂತಾನ ಇಂತ ನೋಡುದಿಲ್ಲ ನೀವು, ಹಾಗೆ ಕೊಟ್ಬಿಡ್ತೀರ ಮಗಳ? ಅಲ್ಲ, ಅವ್ರ ಬಗ್ಗೆ ನನಗೆ ಏನಾರ ಗೊತ್ತಿಲ್ಲ ಅಂದ್ರೆ ನಾನು ಏನಾರ ಕೇಳ್ಬೇಕ ಅವ್ರನ್ನ. ಸೋಂಪುರ್ ಸೌಕರ್ದು ಸುತ್ತಮುತ್ತ ಹಳ್ಳಿಗೂ ಗೊತ್ತೈತಿ, ನಮ್ಮ ಊರಿಗೂ ಗೊತ್ತೈತಿ. ಏನು ಕೇಳುದೈತಿ, ಏನು ಹೇಳುದೈತಿ? ಆಮೇಲೆ ಹುಡುಗ ಹೇಗದ ನನ್ನದು, ಹುಡುಗನ ನಡವಳಿಕೆ ಹಾವ ಭಾವ ನೋಡೇ ಹೇಳ್ಬಿಡ್ಬೋದು ನಾವು. ಏನು ಅವನ ಜೊತೆ ಮಾತಾಡಿದ್ನೆಲ್ಲ ಒಂದು ಅಡಿಕೆ ಓಡ್ಸಮಕ್ಕೆ ಹಾಕೇಳಿಲ್ಲ. ಮೊನ್ನೆ ನಮ್ಮ ಮನೆಗೆ ಬಂದಾಗ ಸುಮ್ಮ ಕುಂತಿದ್ದ, ಪಾಪ ಸಪ್ಪಿತ್ತು ಹುಡುಗ. ಆದ್ರೆ ಆತ ಬಿಡು, ಅಲ್ಲಿ ಹೋಗಿ ಬಂದಿದ್ದ ಹಂಗೆ ಹಿಂಗೆ ಆಗೈತೆ ಅಂತ ಅನ್ಕೊಂಡ್ವಿ. ನಾನೆಲ್ಲಿ ಆಕಿನ ಮದುವೆಕ್ಕಿನಂತ ಒಪ್ಕೊಂಡು ಅಲ್ಲಿ ಹೋಗಿ ಕಳಿಸ್ತಾರನಂತ ಅದು ಒಂದು ಚಿಂತೆ ತಿತ್ತೇವ ನನಗೆ. ಅಯ್ಯ ಹಾರ್ಡಾಕತ್ತಾನ ಮನೆಯಾಗವ, ಅವ ಎಲ್ಲಿ ಹೂ ಅಂದಾನ? ಮೊಮ್ಮಕ್ಳೆ ಹೂ ಅಂದಿಲ್ಲ, ಇವರು ಅಷ್ಟು ಸೇರಿ ಹೂ ಅಂತ ಒಪ್ಸ್ಯಾರ. ಆಮೇಲೆ ಒಂದು ತೋರ್ಸ್ಯಾರ ಅಲ್ಲೇ ಊರಾಗ ಒಂದು ಮಂತನ, ಅವ್ರಂಗನ ಒಂದಿಷ್ಟು ಚಲೋ ಮಂತನ ಇತ್ತ. ಅದು ಒಮ್ಮಿದ್ದ ಮಕ್ಳೇ ಅವ್ರ ಮನ್ಯಾಗ ಹಿರಿಯ ಮನುಷ್ಯಗೆ ಏನಾಗಿ ತೀರ್ಕೊಂಡಿದ್ದಕ್ಕೆ ಅವರು ಓಸ್ರು ಬ್ಯಾರೆ ಆದ್ರು. ಬ್ಯಾರೆ ಆಗಿದ್ದಕ್ಕೆ ಏನಾಯ್ತು, ಒಂದು ಹುಡುಗಿನ ಇವನು ಹಿಂಗೆ ಇಷ್ಟಪಟ್ಟು ಯಾವುದೋ ಊರಿಂದ ಬ್ಯಾರೆ ಕಡೆ ತೊಗೊಂಬಂದು ಮಾಡ್ಕೊಂಡಿದ್ನಂತ. ಒಂದು ಜಾತಿ ಬ್ಯಾರೆ ಇದ್ದಿದ್ದು ಅಂತಷ್ಟು ಕಮ್ಮಿ ಮಾಡ್ಕೊಂಬಂದ್ರೆ ಅದೇನಾಗೈತಿ, ಇವ್ನ ಕಷ್ಟ ಅಲ್ಲ.
ಅವರೆಲ್ಲರೂ ಏನಾಗ್ಯಾರ ಅವ್ರಷ್ಟ್ರಿಗೂ ಕಷ್ಟ ಬಂದ್ರು ಅವ್ರ ಹೆಂಡ್ತಿಯಾರ ತವ್ರ ಮನೆಯಿಂದ ಬಂದು ಹಿಡ್ದು ಅವ್ರನ್ನೆಲ್ಲರನ್ನೂ ಉಳಿಸ್ಯಾರ. ಇವ್ನು ಹಿಡಿಯೋಕೆ ಯಾರು ಇಲ್ಲಲ್ಲ, ಅವಾಗ ಅರ್ಥ ಆಗೈತೆ. ಅದನ್ನ ಇವಂಗೂ ಹೇಳ್ಯಾರ ನಮ್ಮ ರಾಮುಗ. ಹೇಳಿದಾಗ ನಮ್ಮ ರಾಮು ಏನು ಮಾಡ್ಯಾನ, ಹಿಂಗಾಗತ್ತಲ್ಲ ಹಂಗಂದ್ರೆ ಆತ್ ತಗೋ ನೀವೆಲ್ಲರೂ ಹಿಂಗಂತೀರ ಹಂಗೆ, ನಾನು ಕಾಶವನ್ನ ಒಪ್ಕೊಂಡೀನಿ ಅಂತ ಹೇಳ್ಬಿಡ್ರಿ ಅಂತ ಹೇಳಿ ಕಾಶಾನ ಮೊದಲು ಅಲ್ಲೇ ನಾನು ಆಕಿನ ಮದುವೆಕ್ಕಿ ನೆಮ್ಮನವನಂತ ಕುಂತಿದ್ದ. ಅಲ್ಲ ಯಾಕ ಗೊತ್ತಿಲ್ದ ಕೇಳ್ತೀನಿ, ಅಷ್ಟು ಚಂದದಳ ನಾಕಿ ನನ್ನ ಮಗಳಷ್ಟ್ರ ಬೇಡ. ಕಳ ಐತೆ ಒಂದು ಈಟ್ರ ಮಕ್ಕದಾಗ, ನನ್ನ ಮಗಳು ನೋಡು ಹೇಗೈತಾಗ. ಬಿಡು ಹೋಲಿ, ಅವಂಗ ಏನ ಅಂತಾರಲ್ಲ ನೋಡ್ಯಾನಲ್ಲ ಮೊದ್ಲು ಒಪ್ಕೊಂಡಾನ. ಮತ್ತೆಲ್ಲ ಇನ್ನೊಮ್ಮೆ ನೋಡಿ ಇನ್ನಂದ್ರಿಲ್ಲಡ ಮದುವೆ ಅಲ್ಲೇ ಅಕ್ಕಿನಂತ ಕುಣಿತಾನ, ತಾಳಿನೇ ಕಟ್ಟಿಬಿಡ್ತಾನೆ. ಇನ್ನೊಮ್ಮೆ ಬಂದಂದ್ರೆ ಯಾವಾಗ ಬರ್ತಾರಂತೀಗ ಅವರು, ನಾವು ಯಾವಾಗ ಹೋಗಿ ಬರೋನು? ಏನಿಲ್ಲ, ನೀವು ಹೋಗಿ ಬರ್ರಿ, ನೀವು ಯಾವಾಗಾರ ಹೋಗಿ ಬರ್ರಿ, ಇಬ್ರು ಗಂಡ ಎಂತಿ ಒಮ್ಮಕ್ಳೆ. ಇನ್ನೇನೈತಿ, ಅವ್ರು ಬಂದು ಹಣ್ಣು ಇಡ್ತಾರ, ನೀವು ಹೋಳ್ಗೆ ಉಂಡು ಬರ್ರಿ, ಅವ್ರು ಬಂದು ಹಣ್ಣು ಇಡ್ತಾರ, ಮುಗೀತು. ಇನ್ನೇನೈತಿ? ಆತಾಳಕ್ಕ ರೀ, ಏನಂತೀರಿ? ಅನ್ನಕ್ಕೇನೈತಿ, ನಾವೇನು ಅವ್ರ ಮನೆತನ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ನಾನು ಯಾವಾಗ ನನ್ನ ಮಗಳು ನೋಡಕ್ಕೆ ಇಂಥವ್ರು ಬರ್ತಾರಂತ ನೀ ಹೇಳ್ದೆಲ್ಲ ಅವಾಗ ಎಲ್ಲನ ಕೇಳಿ ಬಂದೀನಿ. ಅವಾಗ ಒಮ್ಮಕ್ಳೆ ಬಂದು ಹಣ್ಣಿಡಕ್ಕೆ ಕೇಳು, ನಮ್ಗಂಕರು ಏನು ತೊಂದ್ರೆ ಇಲ್ಲ. ಸುಸೂತ್ರವಾಗಿ ನನ್ನ ಮಗಳು ಮದುವೆ ಆಗಿ ಚಂದ ಗಂಡ ಮನೆ ಬಾಳೆ ಮಾಡಿದ್ರು ಸಾಕು. ಅವ್ರು ಏನು ಕೇಳ್ತಾರ ಅದನ್ನು ನಾನು ಕೊಡಕ್ಕೆ ಸಿದ್ಧ ಅದೀನಿ. ಆಮೇಲೆ ಅವ್ರು ಎಂಥ ಬಟ್ಟೆ ಅಂಗಡಿಗೆ ಹೋಗೋಣಂತಾರ, ಅಂಥ ಬಟ್ಟೆ ಅಂಗಡಿಗೆ ಹೋಗೋಣ, ಯಾವ ಬಂಗಾರದ ಅಂಗಡಿಗೆ ಹೋಗಿ ಏನು ಹಿಡಿತಾನೆ ಹುಡುಗ ಹಿಡೀಲಿ, ಏನಂತ ನಾನು ನನ್ನ ಮಗಳು ಅದನ್ನು ಕೊಡಿಸ್ತೀನಿ. ನಾನು ನನ್ನ ಮಗಳು ಮುಟ್ಟಿದ್ದು, ನನ್ನ ಅಳಿಯ ಮುಟ್ಟಿದ್ದಕ್ಕೆ ನಾನು ಕೊಡ್ಸಕ್ಕೆ ತಯಾರದೀನಿ. ಈ ವಿಷಯ ಅವ್ರಿಗೆ ಮುಟ್ಟಿಸ್ಬಿಡು. ನಾನು ಅದನ್ನ ಹೇಳಿನಿ, ನೀ ಹೆಂಗಂತ ನನಗೆ ಗೊತ್ತಿಲ್ಲ ತಮ್ಮ. ನನಗೆ ಗೊತ್ತಿಲ್ಲ ಅಂದ್ರೆ ಅದು ಬೇರೆ ಆತ. ನಾ ಎಲ್ಲ ಹೇಳ್ತೀನಿ ತಗೋ, ಹೇಳಿ ಕಳಿಸ್ತೀನಿ. ಅವ್ರು ಯಾವಾಗಂತಾರ ಅವ್ರು ಬಂದು ನೋಡ್ಕೊಳ್ಳಿ. ಅಲ್ಲಿ ಅಕ್ಕಡಿ ಮನೆಗೆ ಹೋಗಿ ಬರ್ತೀನಿ. ಅವರು ಬಂದಿದ್ರು ಸೂಪರ್ ಸಾವ್ಕಾರ, ನೋಡ್ಕೊಂಡು ಹೋಗ್ಯಾರಕಿನ್ನ ಒಪ್ಕೊಂಡಾರ ಅವರು. ಆಕಿ ಹಗಣ ಮಾಡಕತ್ತಾಳ. ನನಗೆ ಬಂದೈತೆ ಸುದ್ದಿ, ಹೋಗಿ ಹೇಳ್ತೀನಿ. ಅವ್ರವು ಹೇಳಿ ಒಪ್ಸಿ ಮುಂದೆ ಏನು ಮಾಡ್ಬೇಕನ್ನೋದು ನೋಡ್ತೀನಿ. ಆಯ್ತು ಬರ್ಲೇ ಅವನ. ಮೊನ್ನೆ ಕೊಟ್ಟು ಕಳಿಸಿದ್ದೆಲ್ಲ ಪಲ್ಯ ಭಾಳ ರುಚಿಗಿತ್ತು ನೋಡು, ಭಾಳ ಇಷ್ಟ ಆಯ್ತು ನನಗೆ. ರೊಟ್ಟಿ ಪಲ್ಯ ಇನ್ನೊಂದ್ಸರಿ ಮಾಡಿದೆ ಅಂದ್ರೆ ಕೊಟ್ಟು ಕಳಿಸ್ಬಿಡ್ಯಾವ, ರಾತ್ರಿಗೂ ಆಗಂಗೆ. ಮತ್ತೆಲ್ಲ ನಾವು ಒಬ್ಬಕ್ಕೆ ಇರ್ತೀನಿ, ಅಡ್ಗೆ ಮಾಡಿ ಕೇಳಿ ದೂರ ಒಂದು ಐತಿ, ಹಲಾಮಲ ಬರೋದು ಆಗೋದಿಲ್ಲ ಏನು. ಅದಕ್ಕೆ ನಿನಗೆ ಹೇಳ್ತೀವವ, ನಾವು ನಮ್ಮ ಮನೆಗಾರ ಯಾರು ನನಗರ ತಾಯಿ ತಂದಿಲ್ಲ, ಇವ್ರಿಗಾರ ತಾಯಿ ತಂದಿಲ್ಲ, ಹಿರಿಯರಂತ ನಮ್ಮನ್ನು ನೆಡ್ಸಕ್ಕೆ ಯಾರಿಲ್ಲ. ನಮ್ಮ ಮನೆಯಾಗ ನಾವ ಈಗ ಇವ್ರು ಅಕ್ಕಂಗಿಯರು ಅವರು ಬಂದ್ರೆ ಅವರು ಬರ್ತಾರ, ಇಲ್ಲ ಅಂದ್ರೆ ಇಲ್ಲ. ನಮಗೂ ಮತ್ತಿರ್ತಾವಲ್ಲ ಅವು ಇವು ಕಷ್ಟ ಜಗ್ಗ. ನೀನು ಇದ ಮನ್ಯಾಗ ಇದ್ದು ಬಿಡವ, ಒಂದು ಕ್ವಾಣೆ ಐತಿ ಹೊರಗೆ, ಅಲ್ಲೇ ಇರು ಅಂತಂದ್ರೆ ನೀನು ಬರಲ್ಲವ. ನಿನ್ನ ಮನೆ ಬಿಟ್ಟು ನಾನು ಅಲ್ಲೇ ಇರ್ತೀನಿ, ನನ್ನ ಮನೆ ನಾನು ಗಂಡ ಮನೆ ಅಂತಿದ್ದಿ ನೋಡು. ವಿಚಾರ ಮಾಡು, ಕೊನೆಗೆ ನಮ್ಮ ಮಿಕ್ಕಿ ಮದುವೆಯಾಗ ಹೊರಗಾರ ಇರು. ಒಲ್ಲೆವಯ್ಯವ ಒಲ್ಲೆ, ಬೇಡ ಅಯ್ಯವ್ವ ಅಯ್ಯವ್ವ ಪರಮಾತ್ಮ ನನ್ನ ಕಾಲೇ. ನೋಡು ಇಷ್ಟಕ್ಕೊಂದು ಕಷ್ಟ ಐತಿ. ನನಗೂ ಆಸರಾಗಿ ನಾವು ಜೊತೆಯಾಗಿರ್ತೀವಿ. ನಿನ್ನ ತಮ್ಮ 3 ದಿನಕ್ಕೊಂದ್ಸರಿ ಆ ಮನೆ ಇದ್ದು ಈ ಮನೆ ಉದ್ಧಾರ ಮಾಡಕಂತಂದು ಆ ನ್ಯಾಯ ಪಂಚಾಯತಿ ಅಂತ ಅಡ್ಡಾಡಂತ ಇಬ್ರು ಜೊತ್ತಾಗಿರ್ತೀವ. ಇದ್ರಾಗತ್ತ, ಹೊರಗೆ ಐತಿ, ಇಲ್ಲೇ ಕ್ವಾಣಿಲೇ ಇದ್ದು ಇದ ಕ್ವಾಣೆಗೆ ಇದ್ದೆ ಅಂದ್ರೆ ಆಗತ್ತ. ಕೆಲಸ ಐತಿ, ಕ್ವಾಣೆಗೂ ಇಟ್ಕೊಂತೀರಿ, ಊಟನೂ ಕೊಡ್ತೀರಿ. ಇಲ್ಲಂದ್ರೆ ಕೆಲಸ ಇಲ್ಲಂದ್ರೆ ಏನು ನಾನು ತಿರುಗಿ ನೋಡಿದ್ರೆ ಅಲ್ಲೇ ನಮ್ಮ ಮನೆ ಮುಂದೆ ಹಾಸೋದ್ರಿ, ಯಾಕವ್ವ ಯಕ್ಕ ಹೆಂಗದಿ ಗುಂಡವಕ್ಕ ಅಂತ ಒಂದು ವಿಚಾರಿಸ್ತಾರಲ್ಲ. ನಿಮ್ಮನ್ನು ನಂಬ್ಕೊಂಬಂದು ಈ ಮನೆಗೆ ಇರ್ತೀನಿ ಬಾ. ನಾಳೆ ಅದು ಬೀಳ್ಳೆ ಆಗಿ ಅದು ಬಿದ್ದು ಹೋಗ್ಲಿ, ನನ್ನ ಮನೆ ಸ್ವಚ್ಛ ಮಾಡೋರಿಲ್ದ ನಿಮ್ಮ ಮಾತು ಕೇಳಿ ಇಲ್ಲಿದ್ದು. ಆಮೇಲೆ ಒಮ್ಮಿದ್ದ ಮಕ್ಳು ನಿಮ್ಮ ಬೇಡದಾಗ ನನ್ನನ್ನು ಹೊರಗೆ ಹಾಕಿದ್ರೆ ಅಂದ್ರೆ ಹೋಗಿ ನಾನೇನು ಭಜನೆ ಮಾಡ್ಲೇನ ಅಲ್ಲಿ ಬನ್ನಿ ಮುಂದೆ ಕೂತ್ಕೊಂಡು. ಸರಿ ಯಾಕೆ ಬೇಕಾ ಸುಮ್ಮ ಕೂತಲ್ವೇ? ಇಲ್ಲ ಯವ್ವ, ಏನು ಸುಮ್ಮ ಕುಂದ್ರಕೈತಿ, ಅದ ಯೋಚನೆ ಮಾಡಕತ್ತಿದ್ದೆ ಯಾವಾಗ ಬರಕ್ಕೆ ಹೇಳಿ ಏನಂತಂದು. ಆತು ನಾನು ಹೋಗ್ತೀನಿ. ಬೇಡ ಇಲ್ಲೇನು ಇರೋದು ಬೇಡ, ಮತ್ತು ಅದು ಮನೆ ಬೀಳಾಗತ್ತವ, ಯಾರು ಸ್ವಚ್ಛ ಮಾಡೋರಿಲ್ಲ. ಎಲ್ಲ ಚಂದಾಗ ಹವಳ ಮಾಡಿದ್ರೆ ಚಂದಾಗಿರುತ್ತೆ, ಇಲ್ಲ ಅಂದಿರೋದಿಲ್ಲ. ಅಂದಂಗೆ ನಮ್ಮ ಕಮ್ಲಿದು ಮದುವೆ ನಿಶ್ಚಯ ಆತ ನೋಡ್ಕೊಂಡು ಹೋಗಿದ್ರಲ್ಲ, ಮತ್ತು ಆಕಿದ ಮದುವೆ ಒಂದು ಆಕಿದು ಮಾಡ್ತೀವಿ. ಆಕಿ ಬರ್ತೀನಿ ಅಂದ್ಲು, ಮಾತಾಡ್ಸಕ್ಕ ಕಾಶವನ್ನ ಯಮನವನ್ನ ಏನು ಮಾಡ್ತಾಳನ್ನ. ಹೌದಾ, ನಮ್ಮ ಕಮ್ಲಿದು ಮದುವೆ ಫಿಕ್ಸ್ ಆತ? ಚಲೋ ಆತತ್ತಾಗ. ಚಲೋನ ಆತ, ಚಲೋ ಅದನ. ಆಕಿಗೂ ನೋಡಿದ್ ನಾನ, ಚಲೋ ಐತ್ ಮೆಂತನ ಆಕಿದ. ಹೌದನ? ಆತ್ ಬಿಡವ. ಒಟ್ಟು ಎಲ್ಲ ಊರಾಗಿರೋರ್ದು ಹೆಣ್ಮಕ್ಳು ಬಹಳ ಸುದ್ದಿ ಮಾಡ್ಬೇಕಂತ ಹೊಂಟಿ. ಅಲ್ಲಿ ಚಲೋ ಅಲ್ಲಿ ಎಲ್ಲ. ಕುಂದ್ರ ಚಾ ಕಿಡ್ತೀನಿ, ಚಾ ಕುಡ್ದಕ್ಕೆ ಹೋಗಕ್ಕಂತೆ ಅಂತ. ಇಲ್ಲ, ಆ ಮನೆಗೆ ಒಂದಿಟ್ಟು ಹೋಗಿನ ತಂಗಿ, ಯಾಕಂದ್ರೆ ಅದು ಹೇಳಿನಲ್ಲ ಅವರು ನಾಳೆ ಬರ್ತಾರಂತ ಹಣ್ಣಿಡಕ. ಬಡ ಹೋಗಿ ಹೇಳ್ತೀನಿ. ಹೌದಾ? ಆಗಲ್ ತಗೋ. ಯಾಕ ಮೊದ್ಲು ಅಕ್ಕಿದ ಮದುವೆ ಮಾಡಿಬಿಡ್ರಿ, ಆಮೇಲೆ ಬೇಕಾದ್ರೆ ಹಿಂದಗಡ್ಸೆ ನನ್ನ ಮಗಳ ಮದುವೆ ಮಾಡುವಂತೆ ಅಂತ ಅದನ್ನ ಹೇಳ್ಬಿಡು ಬೀಗ್ರಿ ನೀನು. ಅಕ್ಕಿದಾದ್ಮ್ಯಾಗನ ಇಟ್ಕೊಳ ನಾವು. ಆತು, ಹಂಗ ಮಾಡೋಣ. ಬರ್ಲೇನ? ಯಾಕ ಆತ, ಹೋಯ್ ಬಾ. ಶುಭವಾ, ಏ ಶುಭವಾ. ಯಾಕ ಬಂದೆ,
ಅಡಿಗೆ ಮಾಡಾಕತ್ತಿದ್ದೇವ ಬಂದೆ. ಬಾ ಬಾ. ಗುಂಡವಕ್ಕ ಬಾರವ, ಚಾ ಮಾಡ್ಲೇನ? ಹಿಂದಗಡ್ಸೆ ಚಾಪ ಕುಡಿತೀನಿ ಅಂತ ಎಲ್ಲದ ನಿನ್ನ ಮಗ? ಅವನೊಬ್ಬನ ಕರೆದು ಬಿಡು, ವಿಷಯ ಹೇಳ್ಬಿಡ್ತೀನಿ. ನೋಡ್ಕೊಂಡು ಹೋದ್ರಲ್ಲ ನಮ್ಮ ಈಕಿನ್ನ ಯಮ್ನವನ್ನ ಅವ್ರು ಒಪ್ಕೊಂಡಾರ. ನಾಳೆ ಎಟ್ಟತ್ತಿದ್ರು ಹಣ್ಣಿಡಕ್ ಬರ್ತೀನಿ ಅನ್ನಕತ್ತಾರ. ಹೌದಾ? ಅಯ್ಯ, ಎಂತ ಖುಷಿ ವಿಚಾರ ಹೇಳ್ದೆ ಅಕ್ಕ. ಭಾಳ ಖುಷಿ ಆತವ ಕರೆನ ನನಗೆ. ಒಪ್ಕೊಂಡ್ರ? ಯಾವ ಚಲೋ ಆತ. ನನ್ನ ಮಗಳ ಹಂಗದಾಳ ಅಕ್ಕ, ಕೈ ತೊಳೆದು ಮುಟ್ಟಬೇಕು ಕರೆನ. ನಾನು ನಮ್ಮ ಮನೆ ಹತ್ನೂ ಚಂದಾಗ ದುಡ್ದು ಮಾಡಿ ಆಸ್ತಿ ಅಂತ ಸಿಟ್ಕೊಂಡಿದ್ನಂದಿದ್ರ ನಾವು 4 ಮಂದಿಯಾಗ ಇರ್ತಿದ್ವಿ. ನೋಡು ಹೇಗೈತಿ. ಸಾವುಕಾರ ಇದ್ದಾರೆ, ಸಾವುಕಾರಾಗೆ ಉಳಿಯೋಕ್ಕಾಗಲ್ಲ ಅಂತಾರಲ್ಲ, ಸುಳ್ಳಲ್ಲದು. ಅಂದ್ರೆ ಚಂದಾಗ ಕುಡಿಕ್ ಹೊನ್ನಿದ್ರು ಕುಂತಿಂದ್ರ ಕುಡಿಕ್ ಹೊನ್ನು ಸಾಲಲ್ಲ ಅಂತಾರ ನೋಡು, ಅದು ಖರೆ ಅಂತ ಹೇಳ್ತೀನಿ. ಹೂನವಯ್ಯವ, ನಿಮ್ಮ ಮನೆ ಆತ ಎಲ್ಲ ಚಟಕ್ ಬಿದ್ದುಬಿಟ್ಟ. ತಿರುಗಿ ಬ್ಯಾರೆ ಆದ್ಮ್ಯಾಗ ಹಾಳು ಮಾಡ್ಕೊಂಡು ಕುಂತ. ಏನು ಮಾಡೋಕ್ಕಾಗಲ್ಲ. ಆತು ಬಿಡು, ಹೋಲಿ. ಈಗ ಇದು ಮಂತನ್ ಚಲೋ ಐತಿ. ಏನು ನಿನ್ನನ್ನು ಹಿಡ್ಕಂತಾರ ಅವರು, ಅಷ್ಟು ಚಲೋ ಮಂತನ ಐತಿ ಬಿಡು. ನೀ ಅದನ್ನೆಲ್ಲ ತಲೆ ಕೆಸಬೇಡ. ಏನು ಆರಾಮಾಗಿ ಮದುವೆ ಮಾಡಿಕೊಡು. ನಾಳೆ ಬರ್ತಾರ, ಆಕಿನ ತಯಾರು ಮಾಡು. ಯವ್ವ ಅಕ್ಕ, ಈಕಿದ ನನಗೆ ವಜ್ಜೆ ಆಗ್ಬಿಡತಿ. ಇವ ನೋಡಿದ್ರ ಮಗ ಏಟೆಟು ಉಪಯೋಗಿಲ್ಲ. ಅವ್ರ ಅಪ್ಪನ ದಾರಿನ ಅವ್ರ ಅಪ್ಪ ಹ್ಯಾ ಮಾಡ್ತಿದ್ನಲ್ಲ ಹಂಗ ಮಾಡ್ತಾ ನೋಡು. ಏನೇನು ತೆಗ್ದಾಕಂಗಿಲ್ಲ. ಅವ್ರ ಅಪ್ಪಂದ ಎಲ್ಲ ಚಾಳಿ. ನಂಗಂಕ್ರೆ ಸಾಕಾಗೈತವ ಯವ್ವ. ಈಗ ಒಂದಿಟ್ಟು ಕುಂದ್ರಿಸಿ ಬುದ್ಧಿ ಹೇಳಿ ತೋರ್ಸು ಮನೆ ಪರಿಸ್ಥಿತಿ. ನಾವು ಹಂಗ ಇರ್ತಿದ್ವಿ, ಹಿಂಗಾಗೈತೆ ಅಂತಂದು ಅವ್ರ ದೊಡ್ಡಪ್ಪನ ನೋಡಿ ಕಲಿ ಅಂತಂದು ಹೇಳು. ಏನು ಹೇಳ್ಬೇಕು, ಏನು ಕೇಳ್ಬೇಕು, ನನಗ ದಿಕ್ಕು ತಿಳಿವಲ್ಲವ ಯವ್ವ. ನನಗಂಕರು ಜೀವನನ ಸಾಕಾಗೋಯ್ತಿತ್ತ. ಏನು ಮಾಡ್ಬೇಕವ ಅಕ್ಕ? ಆದರೂ ಹೇಳ್ತೀನಲ್ಲ, ಏನ ಹೇಳಿ ನಮ್ಮ ಶಿವಪ್ಪ ಸರಿ ಇಲ್ಲ. ಬರೀ ಮುಕ್ಕೊಳೋದು ಉಣ್ಣೋದು. ಅಲ್ಲಿ ಹುಲಿ ಮನೆ ಆಡಕತ್ತಾನ, ಚಕ್ಕ ಹಚ್ಚಿ ಆಡ್ತಾನೆ ಕುತ್ಕೊಂಡು ಗರಡಿ ಮನೆ ಕಟ್ಟಿಗೆ. ಇಲ್ಲ ಅಂದ್ರೆ ಗರಡಿ ಮನ್ಯಾಗ ಅವ್ರೆಲ್ಲರೂ ಗರಡಿ ಮನ್ಯಾಗ ಕಸರತ್ತು ಮಾಡಿದ್ರ ನಮ್ಮ ಶಿವಣ್ಣ ಹೋಗಿ ಗರಡಿ ಮನೆ ಮುಂದೆ ಗಿಡ ಐತಲ್ಲ, ಬೇವಿನ ಗಿಡ, ಅದ್ರ ಕೆಳ ಮಕ್ಕಳು ನಿದ್ದೆ ಮಾಡ್ತಾನ. ಯವ್ವ ನನಗಂಕರ ಸಾಕಾಗೈತೆ ಆ ಹುಡುಗನ ಕಾಲಾಗ ನೋಡಿ.